ಜೋಶಿಯವರೇ ಒಬ್ಬ ಭಯೋತ್ಪಾದಕರು ಅವರು ಶಿಫಾರಸು ಮಾಡಿದ್ರು, ನಾವು ಒಪ್ಕೊಂಡಿದ್ದೀವಿ. ಮತ್ತೆ ಇದು ಇಟ್ ಹ್ಯಾಸ್ ಟು ಗೋ ಬಿಫೋರ್ ದಿ ಕೋರ್ಟ್ನವ್ರು ಅನುಮತಿ ಕೊಟ್ಟರೆ ಮಾತ್ರ ವಾಪಸ್ ತಗೊಳಕ್ಕಾಗೋದು, ಇಲ್ಲ ತಗೊಳಕ್ಕಾಗಲ್ಲ. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಇದು BJPಯವರು ಕೂಡ ಅನೇಕ ಕೇಸ್ಗಳು ತಗೊಂಡಿದ್ದಾರೆ. ನಾವು ಅವ್ರ ಮೇಲೂ ವಿಡ್ರಾ ಮಾಡಿದ್ವಿ. ಅವ್ರ ಮೇಲೂ ಕೂಡ ವಿಡ್ರಾ ಮಾಡಿದ್ವಿ. ಈಗ ಹೇಳಿದ್ದಾರೆ, ಮತ್ತೆ ಅದನ್ನೇ ಕೇಳಿದ್ರೆ ಪ್ರಶ್ನೆ ಕೇಳಿದ್ರೆ ಪ್ರಯೋಜನ ಇಲ್ಲ. BJPಯವರು ಎಲ್ಲ ಸುಳ್ಳು ವಿಚಾರಗಳ ಮೇಲೆ, ನಿರಾಧಾರವಾದಂಥ ಆರೋಪಗಳ ಮೇಲೇನೆ ಪ್ರತಿಭಟನೆ ಮಾಡೋದು. ಕಾಂಗ್ರೆಸ್ ಭಯೋತ್ಪಾದಕ ಬೆಂಬಲಿತ ಪಾರ್ಟಿ ಯಾವುದು? ನಮ್ಮ AICC ಅಧ್ಯಕ್ಷರು ಇಲ್ಲಿದ್ದಾಗ ಏನಂತ ಹೇಳ್ತಿದ್ರಿ? ನಮ್ಮ ಹತ್ರ ಬಂದ್ಬಿಟ್ಟಿದ್ರಲ್ಲ, ಆಗೇನಂತ ಹೇಳ್ತಿದ್ರು? ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬಂದಿದ್ರಲ್ಲ ಇಲ್ಲಿಗೆ. ಜೋಶಿಯವರೇ ಒಬ್ಬ ಭಯೋತ್ಪಾದಕರು. ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದೇನೆಂದ್ರೆ ಅವರು ಹತಾಶರಾಗಿದ್ದಾರೆ, ಭಾಳ ಹತಾಶರಾಗಿದ್ದಾರೆ. ಆ ರೀತಿ ನಿಜಕ್ಕೂ ಹತಾಶರಾಗಬಾರ್ದು. ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ. ಅವರ ಅಧಿಕಾರ ಹೋಗುವ ಒಂದು ಕನಸು ಅವರಿಗೆ ಬೀಳ್ತಾ ಇದೆ. ಇಲ್ಲಿ ಹೈಕೋರ್ಟು ಸಿಕ್ಕಾಪಟ್ಟೆ ಅವರಿಗೆ ಜಾಡಿಸಿದೆ. ಹಾಗಾಗಿ ಅವರಿಗೆ ಅಧಿಕಾರದ ಹೋಗುವ ಹತಾಶೆಯಲ್ಲಿ ಈ ರೀತಿ ಅತ್ಯಂತ ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮೊದಲು ನಾವು ಅವ್ರನ್ನ ಟೀಕೆ ಮಾಡ್ತಾಯಿದ್ವಿ, ಅವರು ನಮ್ಮನ್ನು ಟೀಕೆ ಮಾಡ್ತಾಯಿದ್ರು. ಆದರೆ ಈ ರೀತಿಯಾದ ಒಂದು ಚಿಲ್ಲರೆ ಅಥವಾ ಹತಾಶೆ, ಮಾನಸಿಕ ಸಮತೋಲನ ಇಲ್ಲದ ಹೇಳಿಕೆಗಳು ಸಿದ್ದರಾಮಯ್ಯನವರು ಕೊಡ್ತಿರಲಿಲ್ಲ. ಆದರೆ ಈಗ ಹಠಾತ್ತಾಗಿ ಅವ್ರಿಗೆ ಅಧಿಕಾರ ಹೋಗುವಂಥ ಸ್ಥಿತಿ ಬಂದಿರೋದ್ರಿಂದ ಅವರು ಮಾನಸಿಕ ಸ್ಥಿತಿಮಿತಿಯನ್ನು ಕಳ್ಕೊಂಡಿದ್ದಾರೆ.